ಕೂಲಿ ಚಿತ್ರ ಆಗಸ್ಟ್ 14ರಂದು ಬಿಡುಗಡೆಗೊಂಡಿದ್ದು, ಲೋಕೇಶ್ ಕನಗರಾಜ್ ನಿರ್ದೇಶನದ ಈ ಚಿತ್ರಕ್ಕೆ ಸದ್ಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಸೂಪರ್ ಹಿಟ್ ಸಿನಿಮಾ ಎಂದು ಹೊಗಳುತ್ತಿದ್ರೆ, ಇನ್ನು ಕೆಲವರು ಸಾಧಾರಣವೆನಿಸಿದ ಸಿನಿಮಾ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ. ಆದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಕೂಲಿ ಭರ್ಜರಿ ಕಮಾಲ್ ಮಾಡುತ್ತಿದೆ. ರಜನಿಕಾಂತ್ ಕೂಲಿ ಚಿತ್ರ ಬಿಡುಗಡೆ ಆದ ಸಂದರ್ಭ ಅಂದುಕೊಂಡ ಮಟ್ಟಕ್ಕೆ ಸಿನಿಮಾ ಇಲ್ಲ ಎನ್ನುವ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತ ಆರಂಭವನ್ನು ಪಡೆದುಕೊಂಡಿದೆ. 4 ದಿನಗಳ ಆರಂಭಿಕ ವಾರಾಂತ್ಯದಲ್ಲಿ ವಿಶ್ವಾದ್ಯಂತ 400 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಸಿದೆ. ಆಗಸ್ಟ್ 23 ಶನಿವಾರದಂದು 79% ಏರಿಕೆ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ. ಮೂಲಗಳ ಪ್ರಕಾರ ಇಲ್ಲಿಯವರೆಗೆ ಅಂದರೆ 11 ದಿನದಲ್ಲಿ ಕೂಲಿ 257.02 ಕೋಟಿಯನ್ನು ಗಳಿಸಿದೆ. ವಿಶೇಷ ಅಂದ್ರೆ ಕೂಲಿ ಕಬಾಲಿಯ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದೆ. ಹೌದು, 2016ರಲ್ಲಿ ಬಿಡುಗಡೆಯಾದ ಕಬಾಲಿ ಚಿತ್ರ ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಕೆರಳಿಸಿತ್ತು. ಕೂಲಿಯಂತೆ ಹವಾ ಸೃಷ್ಟಿ ಮಾಡಿತ್ತು. ಆದರೆ ಕೂಲಿಯಂತೆಯೇ ಕಬಾಲಿ ಪ್ರೇಕ್ಷಕರನ್ನ ಗೆಲ್ಲುವಲ್ಲಿ ವಿಫಲವಾಗಿತ್ತು. ಆದರೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಕೋಟಿ ಹಣವನ್ನ ಕಲೆಕ್ಷನ್ ಮಾಡಿದ್ದು, ಆ ಸಂದರ್ಭದಲ್ಲೇ ಕೇವಲ ಹಿಂದಿಯಲ್ಲಿ ಕಬಾಲಿ 28 ಕೋಟಿಯನ್ನ ಗಳಿಸಿತ್ತು. ಸದ್ಯ ಈ ಗಳಿಕೆಯನ್ನ ಈಗ ಕೂಲಿ ಬ್ರೇಕ್ ಮಾಡಿದೆ.